Lucky Charms, welcome back to our world. This is Shweta. And this is Priya. So if you're watching us for the first time, please ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಶನ್ ಬೆಲ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ವಿ ಮೇಕ್ ವಿಡಿಯೋಸ್ ರಿಲೇಟೆಡ್ ಟು ಫ್ಯಾಷನ್, ಲೈಫ್ ಸ್ಟೈಲ್ ಆ್ಯಂಡ್ ಟ್ರಾವೆಲ್. So ಇವತ್ತು next video of our game challenges ಬರ್ತಿದೆ. This is another video from our game challenge series. ಇದರಲ್ಲಿ we have to guess the movie name. ಹೇಗೆ ಅಂದರೆ ನಾನು ಶ್ವೇತಾಗೆ 3 ಕ್ಲೂ ಕೊಡ್ತೀನಿ, ಆ ಮೂವಿ ಯಾವುದು ಅಂತ ಅವಳು ಗೆಸ್ ಮಾಡಬೇಕು. ಸೇಮ್ ಅವಳು ಒಂದು ಮೂವಿ ಬಗ್ಗೆ 3 ಕ್ಲೂ ಕೊಡ್ತಾಳೆ, ಯಾವ ಮೂವಿ ಅಂತ ಆ 3 ಕ್ಲೂ ಇಟ್ಕೊಂಡು ನಾನು ಗೆಸ್ ಮಾಡಬೇಕು. ಆ್ಯಂಡ್ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ ಹಾಗೆ ರಿಸಲ್ಟ್ಸ್ ಬಂದು ಲಾಸ್ಟ್ ಚಾಲೆಂಜ್ ವಿಡಿಯೋದಲ್ಲಿ ಯಾರು ವಿನ್ ಆದ್ರು ಅಂತ ಗೊತ್ತಾಗುತ್ತೆ. ಸೊ ಇದೆಲ್ಲ ಸ್ಕೋರ್ ಕೌಂಟ್ ಆಗಿ ಲಾಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ಡಿಲೇ ಮಾಡೋದು ಬೇಡ, ಲೆಟ್ ಸ್ಟಾರ್ಟ್ ವಿತ್ ದ ವಿಡಿಯೋ. ಲೆಟ್ ಸಿ ಈ ಗೇಮ್ ಯಾರು ವಿನ್ ಆಗ್ತಾರೆ ಅಂತ. ಎಸ್. ಸೊ ಕ್ವೆಶನ್ಸ್ ಬಂದು ಲೈಕ್ 1 by 1 ಕೇಳ್ತಾ ಹೋಗ್ತೀವಿ. ಪರ್ ಪರ್ಸನ್ 3 ಕ್ಲೂಸ್ ಇರುತ್ತೆ. ಬೈ ಚಾನ್ಸ್ ಲಾಸ್ಟಲ್ಲಿ ಏನಾದರೂ ಡ್ರಾ ಆದರೆ ಎಕ್ಸ್ಟ್ರಾ ಇನ್ನೊಂದು ಕೇಳಬೇಕಾಗುತ್ತೆ. ಬಟ್ ಜಸ್ಟ್ ಸದ್ಯಕ್ಕೆ 3 ಕ್ಲೂಸ್ ರೆಡಿ ಇದೆ. ಸೊ ಲೆಟ್ಸ್ ಸ್ಟಾರ್ಟ್. ಹೂ ವಿಲ್ ಸ್ಟಾರ್ಟ್? ಯು ಸ್ಟಾರ್ಟ್. ಫಸ್ಟ್ ಮೂವಿ ಕ್ಲೂ ಬಂದು ಫಸ್ಟ್ ಕ್ಲೂ, ಈ ಮೂವಿಲಿ ಹೀರೋ ಆ್ಯಂಡ್ ಹೀರೋಯಿನ್ ಇಬ್ರು ಒಂದು ಕಾಲೇಜಲ್ಲಿ ಓದ್ತಾ ಇರ್ತಾರೆ. ಮೇನ್ ಒಂದು ಟಾಪಿಕ್, ಆ ಮೂವಿ ರಿಲೇಟೆಡ್ ಒಂದು ಟಾಪಿಕ್ ಬಗ್ಗೆ ಹೀರೋಯಿನ್ ಬಂದು ಹೀರೋಗೆ ಕ್ವೆಶನ್ ಮಾಡ್ತಾನೆ ಇರ್ತಾಳೆ. ಶಿಲ್ ಬಿ ಆಸ್ಕಿಂಗ್ ಆ ಟಾಪಿಕ್ ಬಗ್ಗೆ ಎವ್ರಿ ಟೈಮ್. ಆ ಸೀನ್ಸ್ ಅಲ್ಲಿ ಎವ್ರಿ ಟೈಮ್ ಶಿಲ್ ಬಿ ಆಸ್ಕಿಂಗ್. ಹೀರೋಗೆ ಆ ಟಾಪಿಕ್ ಅಂದ್ರೆ ಆಗಲ್ಲ, ಆದಷ್ಟು ನೆಗೆಟಿವ್ ಹೇಳ್ತಾ ಇರ್ತಾನೆ. ಹೋಗ್ತಾ ಹೋಗ್ತಾ ಲಾಸ್ಟಿಗೆ ಏನಾಗುತ್ತೆ, ಆ ಕಾಲೇಜ್ ಡೇಸ್ ಮುಗಿತಾ ಇರುವಾಗ ಹೀರೋ ಪ್ರಪೋಸ್ ಮಾಡ್ತಾನೆ. ಬಟ್ ಹೀರೋಯಿನ್ ರಿಜೆಕ್ಟ್ ಮಾಡ್ತಾಳೆ. ಓಕೆ ಅಂದ್ರೆ ಮೂವಿ ಸ್ಟಾರ್ಟಿಂಗ್ ಏನಿದೆ ಅಲ್ವಾ, ಹೀರೋಯಿನ್ಗೆ ಯಾವ ಟಾಪಿಕ್ ಬಗ್ಗೆ ಕೇಳ್ತಾ ಇರ್ತಾಳೋ ಅವಳಿಗೆ ಅದ್ರ ಬಗ್ಗೆ ಪಾಸಿಟಿವ್ ಇರುತ್ತೆ, ಹೀರೋ ಬಂದು ನೆಗೆಟಿವ್ ಹೇಳ್ತಾ ಇರ್ತಾನೆ. ಬಟ್ ಅಟ್ ಲೈಕ್ ಆ ಕಾಲೇಜ್ ಡೇಸ್ ಎಂಡ್ ಆಗೋವಾಗ ವೆನ್ ಹೀರೋ ಪ್ರಪೋಸಸ್ ಅದು ನೆಗೆಟಿವ್ ಬರುತ್ತೆ ಹೀರೋಯಿನ್ ಇಂದ. ದಿಸ್ ಇಸ್ ದ ಫಸ್ಟ್ ಕ್ಲೂ. ಸೆಕೆಂಡ್ ಕ್ಲೂ ಬಂದು ಸೆಕೆಂಡ್ ಅದು ನೆಕ್ಸ್ಟ್ ಹಂತದಲ್ಲಿ ಬಂದು ಹೀರೋ ಈಸ್ ಅ ಬಿಗ್ ಬಿಸ್ನೆಸ್ ಮ್ಯಾನ್, ರಿಚೆಸ್ಟ್ ಬಿಸ್ನೆಸ್ ಮ್ಯಾನ್. ಅವನು ಟ್ರೆಡಿಷ್ನಲ್ ಫ್ಯಾಮಿಲಿ ಹುಡುಗಿನ ಮದುವೆ ಆಗ್ತಾನೆ. ಓಕೆ, ಶಿ ಈಸ್ ಅ ಪಕ್ಕಾ ಟ್ರೆಡಿಷ್ನಲ್, ಮನೆ ಕೆಲಸ ಮಾಡಿಕೊಂಡು ಆ ಥರ. ಅಚಾನಕ್ ಆಗಿ ಏನಾಗುತ್ತೆ, ಒಂದು ದಿನ ಮತ್ತೆ ಬ್ಯಾಕ್ ಟು ದಟ್ ಗರ್ಲ್ ನೆನಪಾದಾಗ ಮೀಟ್ ಆಗೋ ಪರಿಸ್ಥಿತಿ ಬರುತ್ತೆ. ಸೊ ಮೀಟ್ ಆಗೋ ಪರಿಸ್ಥಿತಿ ಬಂದಾಗ ದೇ ಬೋತ್ ವಿಲ್ ಮೀಟ್. ಬಟ್ ಅವ್ರು ಬರೋಷ್ಟಲ್ಲೇ ಇವನು ಒಂದು ರೊಮ್ಯಾಂಟಿಕ್ ಸೀನ್ಗೆ ಹಿಲ್ ಜಸ್ಟ್ ಗೋ ಆ್ಯಂಡ್ ಕಮ್ ಬ್ಯಾಕ್ ಆಯ್ತಾ. ಬಟ್ ವೆನ್ ಹಿ ಕಮ್ಸ್ ಬ್ಯಾಕ್ ಅವಳಿಗೂ ಬಂದೇ ಇರಲ್ಲ, ಅದಾಗೋಗಿದೆ ಅನ್ನೋ ಥರನೇ, ಲೈಕ್ ಪ್ರಪೋಸ್ ಮಾಡಿಬಿಟ್ಟಿದ್ದಾನೆ. ಐ ಲವ್ ಯು ಮೂವಿನ ಕರೆಕ್ಟು ನೋಡಿದ್ವಿ, ಒಬ್ರು ನೋಡಿರೋ ಮೂವಿ. ಆಕ್ಚುಲಿ ಫಸ್ಟ್ ಕ್ಲೂ ನಂಗೆ ಗೊತ್ತಾಗಿಲ್ಲ, ಸೆಕೆಂಡ್ ಕ್ಲೂ ಆ ರೊಮ್ಯಾಂಟಿಕ್ ಸಾಂಗ್ ಅಂತ ಗೊತ್ತಾಯ್ತು. ಓಕೆ, ಸೊ ಪ್ರಿಯಾಗೆ 1 ಪಾಯಿಂಟ್. ನೆಕ್ಸ್ಟ್ ನನಗೆ ಓಲ್ಡ್ ಮೂವೀಸ್ ಬೇಡ, ನಾನು ಮೊದಲೇ ಮೂವೀಸ್ ನೋಡಲ್ಲ. ಓಕೆ, ಫಸ್ಟ್ ಕ್ಲೂ, ಈ ಮೂವಿಲಿ ಹೀರೋ ಬಂದ್ಬಿಟ್ಟು ಶಾರ್ಟ್ ಟೆಂಪರ್ ಮತ್ತೆ ವಿಷ್ಣುವರ್ಧನ್ ಅವರ ಪಕ್ಕ ಅಭಿಮಾನಿ. ಗೊತ್ತಾಯ್ತಾ? ಸುದೀಪ್ ಮೂವಿ ಅಲ್ಲ. ಓಕೆ, ಸೆಕೆಂಡ್ ಕ್ಲೂ ಹೇಳ? ಇಷ್ಟೇ ಕ್ಲೂ ಅಷ್ಟೇ, ಫಸ್ಟ್ ಕ್ಲೂ ಅಷ್ಟೇ. ನಾನೇ ಚೆನ್ನಾಗಿ ಹೇಳಿದೆ ಕ್ಲೂ. ಓಕೆ, ಸೆಕೆಂಡ್ ಕ್ಲೂ, ಹೀರೋ ಹೀರೋಯಿನ್ ಹೇಗ್ ಮೀಟ್ ಮಾಡ್ತಾರೆ ಅಂದ್ರೆ ಒಂದು ಫೈಟ್ ಆಗುತ್ತೆ, ದೊಡ್ಡ ಫೈಟ್ ನಲ್ಲಿ ಹೀರೋಯಿನ್ ಸೇವ್ ಮಾಡೋ ತರ ಮೀಟ್ ಆಗೋದು ಇಬ್ರು. ಓಕೆ, ಅಂಡ್ ಹೀರೋಯಿನ್ ನೋಡಿದ ತಕ್ಷಣ ಲವ್ ಅಟ್ ಫಸ್ಟ್ ಸೈಟ್ ಆಗುತ್ತೆ. ಅದೆಲ್ಲ ಮೂವೀಸ್ ಅಲ್ಲೂ ಆಗುತ್ತೆ. ಬಟ್ ಇಲ್ಲಿ ಟ್ವಿಸ್ಟ್ ಏನಂದ್ರೆ ಹೀರೋಯಿನ್ ಬಂದ್ಬಿಟ್ಟು ಹೀರೋ ಫ್ರೆಂಡ್ ತಂಗಿ. ಸಾರಿ ಹೀರೋ ಫ್ರೆಂಡ್ ತಂಗಿ. ಹೀರೋ ಫ್ರೆಂಡ್ ತಂಗಿ. ಓಕೆ, ಅಂಡ್ ಹೀರೋಗೆ ಅವಳು ಫ್ರೆಂಡ್ ತಂಗಿ ಅನ್ನೋದು ಗೊತ್ತಿರಲ್ಲ. ಓಕೆ, ಇಬ್ರು ಕಾಲೇಜಲ್ಲಿ ಮೀಟ್ ಮಾಡ್ತಾರೆ. ಅವಳನ್ನ ರ್ಯಾಗ್ ಮಾಡೋ ಟೈಮಲ್ಲಿ ಅವ್ನು ಹೋಗ್ಬಿಟ್ಟು ಸೇವ್ ಮಾಡೋದು. ಆಯ್ತಾ? ಯಾರ್ದು ಅನ್ನೋದೇನಾದ್ರೂ ಬೇಕಾ? ಥರ್ಡ್ ಕ್ಲೂ ನೋಡೋಣ. ಥರ್ಡ್ ಕ್ಲೂ ಬಂದ್ಬಿಟ್ಟು
ಹೀರೋ ಹೀರೋಯಿನ್ ಮಧ್ಯೆ ಬ್ರೇಕಪ್ ಆಗುತ್ತೆ. ಹೀರೋಯಿನ್ನು ಫುಲ್ ಸೂಸೈಡ್ ಅಟೆಂಪ್ಟ್ ಎಲ್ಲ ಮಾಡೋಕ್ಕೆ ಹೋಗ್ತಾಳೆ, ಟ್ರೈ ಮಾಡ್ತಾಳೆ. ಆಮೇಲೆ ಹೀರೋ ಮೇಲೆ ಕೋಪದಲ್ಲಿ ಬೇರೆ ಮದುವೆಗೆ ಒಪ್ಕೊಳ್ತಾಳೆ. ಈ ಕಡೆ ಹೀರೋ ಕೂಡ ಪೇರೆಂಟ್ಸ್ ಇದರಿಂದ ಬೇರೆ ಮದುವೆಗೆ ಒಪ್ಕೊಳ್ತಾನೆ, ಪೇರೆಂಟ್ಸ್ ಹೇಳಿದ್ರಿಂದ. ಸೇಮ್ ಡೇ ಇಬ್ರು ಅಲ್ಲ, ಹೀರೋಯಿನ್ ಹಟ್ಟದಲ್ಲಿ ಕೋಪದಲ್ಲಿ ಸೇಮ್ ಡೇ ಇಬ್ಬರಿಗೂ ಬೇರೆ ಅವ್ರ ಜೊತೆ ಮದುವೆ ಫಿಕ್ಸ್ ಆಗಿರುತ್ತೆ. ಬಟ್ ಮದುವೆ ರಾಮಾಚಾರಿನ ಫಸ್ಟ್ ಕ್ಲೂ ಆಕ್ಚುಲಿ ತುಂಬಾ ಈಸಿ ಇತ್ತು, ಕರೆಕ್ಟ್. ಓಕೆ, ನೆಕ್ಸ್ಟ್ 1 and 1 ನೆಕ್ಸ್ಟ್. ಓಕೆ, ನಾನು ಶಾರ್ಟ್ ಆಗಿ ಬರ್ತೀನಿ ಇವಾಗ. ಓಕೆ, ಸೆಕೆಂಡ್ ಮೂವಿ ಕ್ಲೂ ಬಂದು ಹೀರೋ ಆ್ಯಂಡ್ ಹೀರೋ. ಓಕೆ, ಫಸ್ಟ್ ಹೀರೋ ಬಗ್ಗೆ ಹೇಳ್ಬಿಡ್ತೀನಿ. ಹೀರೋ ತುಂಬ ವಿಚಿತ್ರ ಕ್ಯಾರೆಕ್ಟರ್ ಇದರಲ್ಲಿ. ಅಂದರೆ ಒಂದು ಸ್ವಲ್ಪ ಸೈಕ್ ಥರನೇ, ಸೈಕ್ ಅಲ್ಲ ಬಟ್ ಸೈಕ್ ಥರ ಆಡ್ತಾನೆ. ಕಾಲೇಜಲ್ಲಿ ಟಾಪರ್. ಬಟ್ ಒಂದು ಹುಡುಗಿ ಲೈಫಲ್ಲಿ ಲೈಕ್ ಹೀರೋಯಿನ್ ಬಂದ ತಕ್ಷಣ ಚೇಂಜ್. ಅವನಿಗೂ ಸೇಮ್, ಈ ಮೂವಿಗೂ ಸೇಮ್. ಲವ್ ಅಂದರೆ ಅಷ್ಟಕ್ಕಷ್ಟೇ ಇರುತ್ತೆ ಹೀರೋಗೆ. ಹೀರೋಗೆ ಅಷ್ಟಕ್ಕಷ್ಟೇ ಇರುತ್ತೆ. ಬಟ್ ಹೀರೋಯಿನ್ ಬಂದಮೇಲೆ ಸ್ವಲ್ಪ ಅವನು ಚೇಂಜ್ ಆಗ್ತಾನೆ. ಬೇರೆ ಯಾರನ್ನೂ, ಯಾವ ಹುಡುಗಿನೂ ಟ್ರಸ್ಟ್ ಮಾಡಲ್ಲ ಅವನು, ಬಟ್ ಆ ಹುಡುಗಿನ ಮಾತ್ರ ಟ್ರಸ್ಟ್ ಮಾಡ್ತಾನೆ. ಸೊ ದಿಸ್ ಇಸ್ ದ ಫಸ್ಟ್ ಕ್ಲೂ. ಓಕೆನಾ? ಓಕೆ, ಸೆಕೆಂಡ್ ಕ್ಲೂ ಬಂದು ರಾಜನ ಅಲ್ಲ, ನಾನು ನೋಡಿಲ್ಲ ಮೂವಿ. ಗೆಸಸ್ ಬಂದು ಓನ್ಲಿ 3 ಗೆಸಸ್ ಅಷ್ಟೇ. ಇಲ್ಲ ಎಷ್ಟು ಗೆಸಸ್ ಮಾಡಲ್ಲ ಅಂತಲ್ಲ. ಓಕೆ, ವಿ ಕೀಪ್ 5. ಓಕೆ, 5 ಗೆಸಸ್. ಓಕೆ, ಸೆಕೆಂಡ್ ಸ್ಟೆಪ್ ಹೇಳ. ಓಕೆ, ಹೀರೋ ಹೀರೋಯಿನ್ ಇಬ್ಬರಿಗೂ ಲವ್ ಆದ್ಮೇಲೆ ಒಂದು ದಿನ ಏನಾಗುತ್ತೆ, ಹೀರೋಯಿನ್ ಫ್ರೆಂಡ್ಗೆ ಏನೋ ಈ ಥರ ಆದಾಗ ಅವಳಿಗೇನೋ ಹೆಚ್ಚು ಕಮ್ಮಿ ಆಗುತ್ತೆ, ಲೈಕ್ ಆಕ್ಸಿಡೆಂಟ್ ಏನೋ ಹೆಚ್ಚು ಕಮ್ಮಿ ಆಗುತ್ತೆ. ಸೊ ಹಾಸ್ಪಿಟಲಲ್ಲಿ ಇರ್ತಾಳೆ. ಅವಳು ಹಾಸ್ಪಿಟಲಲ್ಲಿ ಇದ್ದಾಗ ಹೀರೋ ಎಂಟ್ರಿ ಆಗ್ತಾನೆ. ಓಕೆ, ಹೀರೋ ಎಂಟ್ರಿ ಆಗಿ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗುತ್ತೆ. ಹೀರೋಯಿನ್ಗೆನೆ, ಹೀರೋಯಿನ್ ಫ್ರೆಂಡ್ ವಿಷಯದಲ್ಲಿ ಏನೋ ಪ್ರಾಬ್ಲಮ್ ಆದಾಗ, ಅಂದ್ರೆ ಅವಳ ಬಾಯ್ ಫ್ರೆಂಡ್ ಇರ್ತಾನಲ್ವಾ, ಅವ್ರ ವಿಚಾರದಲ್ಲಿ ಏನೋ ಪ್ರಾಬ್ಲಮ್ ಆದಾಗ ಇವಳಿಗೇನೋ ಶಿಲ್ ಬಿ ಸಿಕ್, ಏನೋ ಪ್ರಾಬ್ಲಮ್ ಆಗಿರುತ್ತೆ. ಹಾಸ್ಪಿಟಲ್. ಸೊ ಹಾಸ್ಪಿಟಲಲ್ಲಿ ಇದ್ದಾಗ ಹೀರೋ ಎಂಟ್ರಿ ಆಗ್ತಾನೆ. ಹೀರೋ ಎಂಟ್ರಿ ಆದಾಗ ಆ ರೂಮಲ್ಲಿ, ಲೈಕ್ ಹಾಸ್ಪಿಟಲ್ ಆ ರೂಮ್, ಅದರಲ್ಲಿ ಹೀರೋಯಿನ್ ಫ್ರೆಂಡ್ ಇದ್ದಾಳಲ್ವಾ, ಅವಳ ಬಾಯ್ ಫ್ರೆಂಡ್ ಇರ್ತಾನೆ. ಸೊ ಅದನ್ನ ಫ್ರೆಂಡ್ ಬಾಯ್ ಫ್ರೆಂಡ್ ಇರ್ತಾನೆ. ಸೊ ಅದನ್ನ ನೋಡ್ಬಿಟ್ಟು ಹೀಲ್ ಟಚ್, ಹೀರೋಯಿನ್ಗೆ ಏನೋ ತರ ಕಾಫಿನೋ ಬಂದಾಗ ಹೀಲ್ ಟಚ್. ಹೀರೋಯಿನ್ ಫ್ರೆಂಡ್ ಹೀರೋಯಿನ್ ಫ್ರೆಂಡ್ ಅಲ್ಲ, ಹೀರೋಯಿನ್ ಫ್ರೆಂಡ್ ಬಾಯ್ ಫ್ರೆಂಡ್ ಇರ್ತಾರೆ, ಅವರಿಬ್ಬರೇ ಇರೋದವ ರೂಮಲ್ಲಿ. ಸೊ ಟಚ್ ಮಾಡಿದಾಗ ಹೀರೋಗೆ ಅದು ಇಷ್ಟ ಆಗದೆ ತುಂಬಾ ಹೊಡೆದಾಕ್ಬಿಟ್ಟು ಹಿಲ್ಗೋ. ಸೊ ಹೊಡೆಯೋದನ್ನ ನೋಡಿದಾಗ ಹುಡುಗಿಗೆ, ಐ ಮೀನ್ ಲೈಕ್ ಹೀರೋಯಿನ್ಗೆ ತುಂಬಾ ಕೋಪ ಬಂದು ಅಲ್ಲಿಂದ ಬ್ರೇಕಪ್ ಆಗುತ್ತೆ. ಓಕೆ, ದಿಸ್ ಇಸ್ ದ ಸೆಕೆಂಡ್. ಆಯ್ತಾ? ಇಲ್ಲ. ಸೊ ಬ್ರೇಕಪ್ ಆದ್ಮೇಲೆ ಇಬ್ರು ಸಪ್ರೇಟ್ ಆಗ್ತಾರೆ. ಬೇರೆ ಬೇರೆ, ಹುಡುಗಿನೂ ಬಂದಿರ್ತಾಳಲ್ವ ಓದೋದಕ್ಕೆ ಅಂತ. ಸೊ ಅವಳು ಬೇರೆ ಹೋಗ್ತಾಳೆ, ಇವನು ಬೇರೆ ಹೋಗ್ತಾನೆ. ಥರ್ಡ್ ಸ್ಟೆಪ್ ಅಲ್ಲಿ ಇಬ್ಬರದು ಲೈಫ್ ಚೇಂಜ್ ಆಗುತ್ತೆ. ಲೈಕ್ ಅವ್ರದ್ದು ಗೋಲ್ಸ್ ಏನಿದೆಯೋ ಅದನ್ನ ಇಬ್ರು ಅಚೀವ್ ಮಾಡ್ಕೊಳ್ತಾರೆ. ಅಚೀವ್ ಮಾಡ್ಕೊಂಡು ಆಫ್ಟರ್ ಇಬ್ರು ಅಚೀವ್ ಮಾಡಿದ್ಮೇಲೆ ಇಬ್ರಿಗೂ ಮತ್ತೆ ಏನಂತಾರೆ, ಮತ್ತೆ ಒಂದಾಗಬೇಕು ಅಂತ ಅನ್ಸುತ್ತೆ. ಬಟ್ ಹುಡುಗ ವಿಲ್ ಅಪ್ರೋಚ್. ಹುಡುಗ ಅಪ್ರೋಚ್ ಮಾಡಿದಾಗ ಹುಡುಗಿಗೆ ಮದುವೆ ಫಿಕ್ಸ್ ಆಗಿದೆ ಅನ್ನೋ ವಿಚಾರ ಗೊತ್ತಾಗುತ್ತೆ, ಬಟ್ ಫಿಕ್ಸ್ ಆಗಿರಲ್ಲ. ಸೊ ಅಲ್ಲಿಗೆ ದೆಲ್ ಡ್ರಾಪ್. ಆಯ್ತಾ? ಲಾಸ್ಟ್ ಕ್ಲೈಮ್ಯಾಕ್ಸ್ ಹೇಳ್ಬಿಡ್ಲಾ? ಗೊತ್ತಾಗ್ತಾ ಇಲ್ಲ. ಯಾರು ಹೀರೋ? ಯಶ್. ಮೊಗ್ಗಿನ ಮನಸ್ಸಿನ ಇಲ್ಲ. ಸೊ ಅದಾದ್ಮೇಲೆ ಕ್ಲೈಮ್ಯಾಕ್ಸ್ ಹೇಳ್ಬಿಡ್ತೀನಿ. ಹೇಳ್ಬಿಡ್ಲಾ? ಕ್ಲೈಮ್ಯಾಕ್ಸ್ ಹೇಳಿದ್ರೆ ಐ ಥಿಂಕ್ ಗೊತ್ತಾಗ್ಬಿಡ್ಬೋದು. ಇಲ್ಲ, ನಾನು ನೋಡಿಲ್ಲ ಮೂವಿ ಇದು ಪಕ್ಕ. ಹೌದಾ? ಓಕೆ, ಕ್ಲೈಮ್ಯಾಕ್ಸ್ ಸೀನ್ ಬಂದು ಹೀರೋ ಅದೇ ಅಚಾನಕ್ ಡ್ರಾಪ್ ಅಲ್ವಾ, ಹೀರೋ ಫ್ರೆಂಡ್ ಮದುವೆಗೆ ಅಂತ ಅವ್ನು ಟ್ರಾವೆಲ್ ಮಾಡ್ತಾ ಇರ್ತಾನೆ. ಓಕೆ, ಮೂವಿ ನಂಗೆ ಗೊತ್ತಾಯ್ತು ಯಾವುದು ಅಂತ. ನಾನು ಹೇಳಿದ್ನಲ್ಲ, ಕ್ಲೈಮ್ಯಾಕ್ಸ್ ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ ಅಂತ. ಸೊ ಅಲ್ಲಿ ಟ್ರೈ ಮಾಡ್ತಾನೆ. ಯಾರದು ಮೂವಿ? ಎಷ್ಟು ಮೂವಿ ಚೆನ್ನಾಗಿ ಮೂವಿ ಗೊತ್ತು, ಬಟ್ ಯಾವ್ದು ಗೊತ್ತಾಗ್ತಿಲ್ಲ. ಲಕ್ಕಿ ಅಲ್ಲ. ಈಗ ಟೈಮ್ ಸ್ಟಾರ್ಟ್ ಆಗುತ್ತೆ. ಓಕೆ, ಟಿಕ್ ಟಿಕ್ 1, ಟಿಕ್ ಟಿಕ್ 2,
ಟಿಕ್ ಟಿಕ್ ಸರ್ 3, ಮೂವಿ ಗೊತ್ತು ಬಟ್ ನಂಗೆ ಹೆಸರು ಜ್ಞಾಪಕ Tick, tick, ಬರ್ತಾ ಇಲ್ಲ. ಟಿಕ್ ಟಿಕ್ 5, ಟಿಕ್ ಟಿಕ್ 6, ಟಿಕ್ ಟಿಕ್ 7, ಟಿಕ್ ಟಿಕ್ 8, ಟಿಕ್ ಟಿಕ್ 9, ಟಿಕ್ ಟಿಕ್ 10. ಡನ್. ಯಾವ movie? ಗೂಗ್ಲಿ. ಗೂಗ್ಲಿ. ಓಕೆ ಓಕೆ. ಯಶ್ ಅಂಡ್ ಕೃತಿಕರ್ ಬಂದದ್ದು. ಓಕೆ ಹ್ಮ್. ಸೊ 2-1. Yes, 2-1. Let's take up. ಹಳೆ ಮೂವೀಸ್ ಇಲ್ಲ ತಾನೆ ಅದು. ಇಲ್ಲ ಹೊಸದು. ಓಕೆ. ಓಕೆ ಸೊ ಸೆಕೆಂಡ್ ಮೂವಿದು ಫಸ್ಟ್ ಕ್ಲೂ. ಈ ಮೂವಿನಲ್ಲಿ ಹೀರೋ ಒಬ್ಬ ಫೇಮಸ್ ಬಿಸ್ನೆಸ್ ಟೈಕೋನ್. ಓಕೆ. ಬಟ್ ಒಂದು ಹುಡುಗಿಗೋಸ್ಕರ ಅವನು ಕಾರ್ ಡ್ರೈವರ್ ಆಗಿ ಕೆಲ್ಸಕ್ಕೆ ಹೋಗ್ಬಿಟ್ಟು ಸೇರ್ಕೊಂತಾನೆ. ರನ್ನ. ಅಲ್ಲ. ಓಕೆ. ಸೊ ಇದು ಫಸ್ಟ್ ಕ್ಲೂ. ಓಕೆ. ಸೆಕೆಂಡ್ ಕ್ಲೂ. ಆ ಹುಡುಗಿಗೋಸ್ಕರ ಹೋಗಲ್ಲ ರನ್ನದಲ್ಲಿ. ಹೀರೋ ಲವ್ ಸಕ್ಸಸ್ ಆಗಿ ಇಬ್ರಿಗೂ ಮದುವೆ ಆಗುತ್ತೆ. ಬಟ್ ಅಷ್ಟರಲ್ಲಿ ಅವ್ರಿಗೆ ಕಾರ್ ಆಕ್ಸಿಡೆಂಟ್ ಆಗಿ ಹೀರೋ ಬಂದ್ಬಿಟ್ಟು ಇನ್ನು ಹೀರೋಗೆ ಅಮ್ನೇಷ್ಯ ಆಗೋಗುತ್ತೆ. ಅವನಿಗೆ ಎಲ್ಲ ಮರ್ತೋಗುತ್ತೆ ಅವ್ನ ಮದುವೆ ಆಗಿರೋದು ಅದೆಲ್ಲ. ಕೃಷ್ಣ ಪ್ರಣಯಂ ಸಖಿನಾ. ಯಾ ಸೆಕೆಂಡ್ ಕ್ಲೂಲೇ ಹೇಳಿ ನಾನು. ಅದು ಗೊತ್ತಾಗುತ್ತೆ. ಅಮ್ನೇಷ್ಯ ಅಂದ ತಕ್ಷಣ ಗೊತ್ತಾಗುತ್ತೆ. ಇಲ್ಲ ನನ್ಗೆ ಅದು ಗೊತ್ತಾಗ್ಲಿಲ್ಲ. ಆಕ್ಚುಲಿ ಮೂವಿ ಗೆಸ್ ಬಿಸ್ನೆಸ್ ಟೈಕೂನ್ ಗೊತ್ತಾಯ್ತು, ಅಲ್ಲಿ ಗೊತ್ತಾಯ್ತು ಒಂದು. ಸೆಕೆಂಡು ಅವನ್ನೆಲ್ಲ ಮರ್ತೋಗ್ತಾನೆ ಅಂತ. ಹಾ. ಅಲ್ಲಿ ಗೊತ್ತಾಯ್ತು. ನಾನು ಆನ್ಸರ್ ಅದರಲ್ಲೇ ಹಾಕಿದ್ದೀನಿ, ಗೊತ್ತಾಗ್ಬಿಡುತ್ತೆ. ಯಾ ಅಪ್ಪ ಈ ಮೂವಿ ಎಷ್ಟಿದೆ. ಎಷ್ಟು? ಓಕೆ ಥರ್ಡ್ ಮೂವಿ ಕ್ಲೂಸ್ ಅಷ್ಟಿದೆ. ನಾನು ಕ್ಲೂಸ್ ಜಾಸ್ತಿ ಇದೆ. ಸಿ ಆಯ್ತಾಯ್ತು. ಇದು ಸ್ವಲ್ಪ ಕಷ್ಟನೇ. ಅಲ್ಲಲ್ಲ, ಗೆಸ್ ಮಾಡೋದಕ್ಕೆ ಈಸಿ, ಹೇಳೋದಕ್ಕೆ ಸ್ವಲ್ಪ ಕಷ್ಟ, ಲೆಂತಿ ಆಗಿದೆ. ಓಕೆ, ಸೊ ಫಸ್ಟ್ ಕ್ಲೂ ಹೇಳ್ತೀನಿ ಓದ್ಬಿಟ್ಟು. ಸೊ ಈ ಮೂವಿಲಿ 3 ಜನ ಫ್ರೆಂಡ್ಸ್ ಇರ್ತಾರೆ ಆಯ್ತಾ. ಆ್ಯಕ್ಚುಲಿ 3 ಜನ ಹೀರೋಸೇ, ಬಟ್ ಮೇನ್ ಹೀರೋ ಒಬ್ರು ಇರ್ತಾರೆ. ಯಾರು ಅಂತ ನಾನು ಲೇಟರ್ ಹೇಳ್ತೀನಿ, ಹೇಳಿದ್ರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ ಆ 3 ಜನ ಸ್ಟಾರ್ಟಿಂಗ್ ಸೀನ್ ಬಂದು 3 ಜನ ಫ್ರೆಂಡ್ಸ್ ಇರ್ತಾರಲ್ಲ, ಒಂದು ಫ್ರೆಂಡ್ಗೆ ಏನೋ ಆಕ್ಸಿಡೆಂಟ್ ಆಗುತ್ತೆ ಆ್ಯಂಡ್ ಇನ್ನೊಂದು ಫ್ರೆಂಡ್ಗೆ ಬ್ರೇಕಪ್ ಏನೋ ಆಗುತ್ತೆ. ಸೊ ಅದರಿಂದ ಅವ್ರು ಆಚೆ ಬರೋದಕ್ಕೋಸ್ಕರ, ಅಂದರೆ 2 ಫ್ರೆಂಡ್ಸ್ ಇರ್ತಾರಲ್ವ, ಸೊ ಅದರಿಂದ ಅದು ಆಚೆ ಬರೋದಕ್ಕೋಸ್ಕರ ಅವರೊಂದು ಪ್ಲ್ಯಾನ್ ಮಾಡ್ತಾರೆ, ಏನಾದರೂ ಎಲ್ಲಾದರೂ ದೂರ ಹೋಗಬೇಕು ಅಂತ. ಸೊ 1 ಪಾಯಿಂಟ್ ಅಲ್ಲಿ ನಾವು ಯು ಆರ್ ಲೀಡಿಂಗ್. ಇವಾಗ ಥರ್ಡ್ ಇದು ಆಡಿದ್ಮೇಲೆ ಗೊತ್ತಾಗುತ್ತೆ. ಎಸ್. ಓಕೆ, ಸೊ ಥರ್ಡ್ ಮೂವಿದು ಫಸ್ಟ್ ಕ್ಲೂ. ಈ ಮೂವಿಲಿ ಹೀರೋ ಒಬ್ಬ ಫೇಮಸ್ ರೇಡಿಯೋ ಜಾಕಿ. ದಟ್ ಇಸ್ ದ ಫಸ್ಟ್ ಕ್ಲೂ. ಮುಸ್ಸಂಜೆ ಮಾತು. ಅಲ್ಲ. ಇನ್ಯಾವುದು? ಸೆಕೆಂಡ್ ಕ್ಲೂ. ಅಪ್ಪ ಅಮ್ಮಗೋಸ್ಕರ ಒಂದು ಹುಡುಗಿನ ಮದುವೆ ಆಗ್ತಾನೆ, ಬಟ್ ಆ ಹುಡುಗಿ ನಿನಗೆ ನಾನು ಇಷ್ಟ ಇಲ್ಲ, ನಾನು ಆಲ್ರೆಡಿ ಒಬ್ಬನ ಇಷ್ಟಪಡ್ತಾ ಇದ್ದೀನಿ. ಮಿಲನ. ಎಸ್. ಸೊ ಯು ಹ್ಯಾವ್ ಒನ್. ಎಸ್, ಐ ಆಮ್ ದ ವಿನ್ನರ್. ಎಷ್ಟೆಷ್ಟು? 3-2. ಸೊ ಆ ಮೂವಿ ಯಾವುದು ಅಂತ ನಂಗೆ ಗೊತ್ತಿತ್ತು, ಗೂಗ್ಲಿ, ಬಟ್ ಗೂಗ್ಲಿ ಹೆಸರು ನೆನಪಿರ್ಲಿಲ್ಲ. ಇರಲಿಲ್ಲ. ಸೊ ನಾನೇ ವಿನ್ನರ್. ಸೊ ಈ ರೌಂಡ್ ಅಲ್ಲಿ ಶ್ವೇತಾ ವಿನ್ ಆಗಿದ್ದಾಳೆ. ಅದ್ ಮೂವಿ ನೇಮ್ ಯಾವ್ದು ಅಂತ ನಂಗೆ ಗೊತ್ತಾಗದೆ ಅನ್ಸುತ್ತೆ. ಮೂವಿ ಗೊತ್ತಾಯ್ತು ಬಟ್ ನೇಮ್ ಯಾವ್ದು ಅಂತ ನನಗೆ ಗೊತ್ತಾಗ್ಲಿಲ್ಲ. ಗೊತ್ತಾಗ್ತಾ ಇತ್ತು, ಮೂವಿ ಗೊತ್ತಿದೆ ಬಿಕಾಸ್ ಅದು ಫೇಮಸ್ ಮೂವಿ ಅಲ್ಲ, ಗೊತ್ತಿದೆ ಬಟ್ ಅದು ಹೆಸರು ಬರ್ತಾ ಇಲ್ಲ ಅಂತ ನಾನು. ನನಗೆ. ಸೊ ಈ ರೌಂಡ್ ಅಲ್ಲಿ ಈ ಗೇಮ್ ಅಲ್ಲಿ ಶ್ವೇತಾ ವಿನ್ ಆಗಿದ್ದಾಳೆ. ನೆಕ್ಸ್ಟ್ ಗೇಮ್ ಅಲ್ಲಿ ಯಾರು ವಿನ್ ಆಗ್ತಾರೆ ಅಂತ ನೋಡೋಣ. ಸೊ ಅಂಟಿಲ್ ದೆನ್ ಕೀಪ್ ಸಪೋರ್ಟಿಂಗ್ ಅಸ್. Stay tuned for the upcoming video. Please like, share and subscribe. Take care. Bye. Bye.